ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾಸೀರ್ ಹುಸೇನ್ ಅವರ ವರ್ತನೆಗೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ರಾಜ್ಯಸಭೆಯ ಚುನಾವಣೆ ನಡೆಯಿತು, ಫಲಿತಾಂಶ ಪ್ರಕಟವಾಯಿತು. ಈ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘೋಷಣೆಯನ್ನು ಕೂಗಲಾಗಿದೆ. ಸರ್, ಇನ್ನೊಂದು ಕೆಟ್ಟ ಒಂದು ಘಟನೆ ನಡೆದಿದೆ ಇವತ್ತು. ಗೆಲುವಿನ ಆಚರಣೆ ಸಂಭ್ರಮದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನು ಕೂಗಿದ್ದಾರೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಳ್ತೇನೆ. ನಾನು ಕೌಂಟಿಂಗ್ ಅಲ್ಲಿ ಇದೆ, ನನಗೆ ಗೊತ್ತಾಗಿಲ್ಲ. ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಮಾತಾಡ್ತೇನೆ. ನಾನು ಯಾರೇ ಆಗ್ಲಿ ಕೂಗಬಾರ್ದು, ಕೂಗೋದಂತಲ್ಲಿಸಿ ನಾವು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡೋಣ. ಅದೆಲ್ಲ ನಾನು ಸರಿ ಅಂತ ಹೇಳಲ್ಲ. ಕೂಗಿದ್ರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಜಯೋತ್ಸವನ ಆಚರಣೆ ಮಾಡುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ 2 ಬಾರಿ ಕೂಗ್ತಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಯಾರೇ ಆಗಿರಲಿ ಈ ರೀತಿ ಏನಾರ ಕೂಗಿತ್ತು ಅಂದರೆ ನಿಜವಾಗ್ಲೂ ಅದು ತಪ್ಪು. ಅದನ್ನು ನಾವು ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಅದು ಯಾವ ರೀತಿ ಆಗಿದೆ ಏನು ಅನ್ನೋದು ನಾವು ಸಹ ಸ್ವಲ್ಪ ಪರಿಶೀಲನೆ ಮಾಡಿ ಆಮೇಲೆ ನಿಮ್ಗಳ ಮುಂದೆ ನಾವು ಮುಂದಿನ ಕಾರ್ಯಕರ್ತರಾಗಿದ್ರೆ ಅಲ್ಲ, ಈಗ ಕಾರ್ಯಕರ್ತರ ಬೇರೆ ಯಾರು ಬಂದಿದ್ದಾರ ಏನು ಅಂತ ಸ್ವಲ್ಪ ವೆರಿಫಿಕೇಷನ್ ಆಗೋದು ಭಾಳ ಇಂಪಾರ್ಟೆಂಟ್ ಇದೆ. ಬೇರೆ ಯಾರೋ ಸೋತಿದ್ದಕ್ಕೆ ಏನಾರ ಮಾಡಿದಾರಾ ಏನು, ಯಾರು ವ್ಯಕ್ತಿ, ಅವ್ರು ಐಡೆಂಟಿಫೈ ಆಗಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಪಕ್ಷಕ್ಕೆ ಮುಜುಗರ ತರಬೇಕು ಅಂದರೆ ನಾನು ಏನು ಬೇಕಾದ್ರೆ ಕೂಗನ್ನು ಹಾಕ್ಬೋದು. ಆದರೆ ಯಾರು ಹಾಕಿದಾರೋ ಅವ್ರನ್ನ ಮೊದಲು ನಾವು ನೋಡ್ತೀವಿ. ನೋಡಿ ಆಮೇಲೆ ಅದಕ್ಕೆ ಮೀಡಿಯಾ ಮುಂದೆ ಅವ್ರಿಗೆ ಬೇಕು ಅಂತ ಆಗಿರೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕಲ್ಲ. ಯಾರು ಆ ವ್ಯಕ್ತಿಗಳು, ಯಾರು ಅಪರಿಚಿತರ ಕಾರ್ಯಕರ್ತರ ಏನು ಅಂತ ಗೊತ್ತಾದ ಮೇಲೆ ನಿಮ್ಮ ಮುಂದೆ ನಾವು ಅದನ್ನು ಹೇಳಲಿಕ್ಕೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ದೇಶ ವಿರೋಧಿ ಘೋಷಣೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆಯಲ್ಲಾದಂತಹ ಪ್ರಮಾದ, ಎಡವಟ್ಟು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಖಂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಬಟ್ ನಾಸೀರ್ ಹುಸೇನ್ ಅವರೇ ಇದಕ್ಕೆ ಇಲ್ಲಿಯವರೆಗೂ ಕೂಡ ಸ್ಪಷ್ಟತೆ ಅಥವಾ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ. ಅವರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿಯೇ ಈ ರೀತಿಯ ಘೋಷಣೆ ಕೇಳಿ ಬಂದಿರುವಂತಹದ್ದು, ಅದು ಕೂಡ ವಿಧಾನಸೌಧದಲ್ಲಿ. ಅದಾದ ಮೇಲೆ ಅವರ ವರ್ತನೆ ಕೂಡ ಸಹಜವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಲ್ಲಿ ಏನಾಯಿತು, ಮುಂದೇನಾಗಬೇಕು ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಿತ್ತು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು. ಬಟ್ ಅವರು ಅದನ್ನು ಬಿಟ್ಟು ಒಂದು ರೀತಿ ಕೋಪಕ್ಕೊಳಗಾಗಿರುವಂತಹದ್ದು, ಒಂದು ರೀತಿ ಗೂಂಡಾಗಿರಿ ರೀತಿಯ ಪ್ರದರ್ಶನವನ್ನು ಮಾಡಿರುವಂತಹದ್ದು ಸಹಜವಾಗಿಯೇ ಜನರ ಆಕ್ರೋಶಕ್ಕೂ ಕೂಡ ಈ ವಿಚಾರ ಕಾರಣ ಆಗ್ತಾ ಇದೆ. ಲೋಕಸಮರದ ಚುನಾವಣೆಯ ಸನಿಹದಲ್ಲಿಯೇ ಕಾಂಗ್ರೆಸ್ ಮತ್ತೊಂದು ಎಡವಟ್ಟು ಮಾಡ್ಕೊಂಡ್ಬಿಡ್ತಾ ಅನ್ನುವಂತಹ ಚರ್ಚೆ ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು.